ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ನನ್ನ ಟೇಬಲ್ ನೀವು ನೋಡ್ತಾ ಇರ್ಬೋದು. ಇವತ್ತು ನಾನು ಒಂದು ಹೊಸ ಪ್ರಾಡಕ್ಟ್‌ದು ಫೋಟೋ ಶೂಟ್ ಮಾಡಿದ್ದೀನಿ. ಫೋಟೋ ಶೂಟ್ ಹೇಗೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಇಲ್ಲೊಂದು ವಿಡಿಯೋ ಮಾಡಿದ್ದೀನಿ ನಾನು. ಸೊ ನಿಮ್ಗೆ ಸ್ವಲ್ಪ ಮೇ ಬಿ ಇದು ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಕ್ರಿಯೇಟಿವಿಟಿ ಮತ್ತು ಸ್ವಲ್ಪ ನೀವು ಒಂದು ಪ್ರಾಡಕ್ಟ್‌ಗಳನ್ನ ಚೆನ್ನಾಗಿ ರೆಡಿ ಮಾಡಿ ನೀವು ಫೋಟೋ ಶೂಟ್ ಮಾಡಿದರೆ ಖಂಡಿತವಾಗ್ಲೂ ಆರ್ಡರ್ ಬರುತ್ತೆ. ಸುಮಾರು ಜನರು ಹೇಳ್ತಾ ಇದ್ರೆ ಆರ್ಡರ್ ಬರ್ತಾ ಇಲ್ಲ ಅಂತ. ಮೇನು ಮುಖ್ಯವಾಗಿ ಫೋಟೋ ಶೂಟ್ ಮಾಡೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಯಾವ ರೀತಿ ನೀವು ಫೋಟೋಸ್‌ಗಳನ್ನ ತೆಗಿತಾ ಇದ್ದೀರಿ, ಅದು ಕೂಡ ಮುಖ್ಯ. ಕೆಲವೊಂದು ಫೇಕ್ ಫೋಟೋಸ್‌ಗಳನ್ನ ಹಾಕ್ಬಿಟ್ಟು ಹಾಗೆ ಪ್ರಾಡಕ್ಟ್‌ಗಳನ್ನ ಅಡ್ವರ್ಟೈಸ್ ಮಾಡ್ತಾರೆ. ಸೊ ಅದರಿಂದ ಯಾವುದೇ ರೀತಿ ಆರ್ಡರ್ಸ್‌ಗಳು ಬರೋದಿಲ್ಲ. ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಫೋಟೋ ಶೂಟ್ ಮಾಡೋದಕ್ಕೆ. ಇಲ್ಲಿ ನಾನು ಕೆಲವೊಂದು ಫ್ಲವರ್ಸ್‌ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆರ್ಟಿಫಿಷಿಯಲ್ ಒಂದು ಫ್ಲವರ್ಸ್‌ಗಳಂತ ಹೇಳ್ಬೋದು. ಆ್ಯಂಡ್ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಆ್ಯಂಡ್ ಈ ಆರ್ಟಿಫಿಷಿಯಲ್ ಫ್ಲವರ್‌ಗೆ ಏನು ಹೇಳ್ತಾರಂತ ನನಗೆ ಗೊತ್ತಿಲ್ಲ. ಬಟ್ ನಾನೊಂದು ಮಾಲಿಗೆ ಹೋದಾಗ ನನಗಿದು ತುಂಬಾನೇ ಇಷ್ಟ ಆಯಿತು. ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಮತ್ತು ಇದರಲ್ಲಿ ಮೊಗ್ಗು ಕೂಡ ಇತ್ತು ಮತ್ತು ಅರಳಿದಂಥ ಹೂಗಳು ಕೂಡ ಇದ್ವು. ಆ್ಯಂಡ್ ಇದು ಪ್ಲಾಸ್ಟಿಕ್ ರಬ್ಬರ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ನಾರ್ಮಲಿ ನಾವು ಫ್ಯಾಬ್ರಿಕ್‌ದ್ದೆಲ್ಲ ತೊಗೋತೀವಲ್ವ ಅದು ಬೇಗ ಹಾಳಾಗಿಬಿಡುತ್ತೆ. ಬಟ್ ಇದು ಏನಂದರೆ ರಬ್ಬರಿಂದ ಮಾಡಿರುವಂಥದ್ದು. ಸೊ ಇದನ್ನು ನಾನು ಎಷ್ಟು ದಿನ ಆದರೂ ಕೂಡ ಬೇಕಾದರೆ ಯೂಸ್ ಮಾಡ್ಬೋದು. 2 ಕಲರ್ ತೊಗೊಂಡಿದ್ದೆ. ಒಂದು ಆರೆಂಜು, ಒಂದು ಪಿಂಕ್ ಕಲರು. ಆ್ಯಂಡ್ ಇದು ಫೋಟೋ ಶೂಟ್ ಮಾಡೋಕ್ಕಂತಲೇ ನಾನು ನನ್ನ ಹತ್ರ ಯಾವಾಗಲೂ ಇಟ್ಟಿರ್ತೀನಿ. ಸೊ ಎಮರ್ಜೆನ್ಸಿ ಬಂದಾಗ ಅಕಾರ್ಡಿಂಗ್ ಟು ಫ್ಲವರ್ ಕಲರು ಮತ್ತು ಫ್ಯಾಬ್ರಿಕ್ ನಾವು ಮಾಡಿರೋ ಪ್ರಾಡಕ್ಟದ್ದು ಫ್ಯಾಬ್ರಿಕ್ಕು ಮತ್ತು ಫ್ಯಾಬ್ರಿಕ್ ಕಲರು ಎಲ್ಲಕ್ಕೂ ಕೂಡ ಸೂಟ್ ಆಗೋ ಥರ ನೋಡಿಕೊಂಡು ಫೋಟೋ ಶೂಟ್‌ಗಳನ್ನ ನಾನು ಮಾಡ್ತಾ ಇರ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಫೋಟೋಶೂಟ್ ಒಂದು ಮಾಡೋದ್ರ ಜೊತೆಗೆ ನಿಮಗೆ ಯಾವ ರೀತಿ ನಾನಿಲ್ಲಿ ಫೋಟೋಶೂಟ್ ಮಾಡ್ತಾ ಇದ್ದೀನಿ ಅಂತ ಕೆಲವೊಂದು ಐಡಿಯಾಗಳು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಬಿಫೋರ್ ಫೋಟೋಸ್ ನಾವು ತೆಗಿಯೋಕ್ಕಿಂತ ಮುಂಚೆ ಯಾವ ರೀತಿ ನಾನು ತೆಗಿತೀನಿ ಮತ್ತು ಆಫ್ಟರ್ ಫೋಟೋಸ್ ನಾನು ಫೋಟೋನ ರೆಡಿ ಮಾಡಿದ್ಮೇಲೆ ಹೇಗೆ ಕಾಣಿಸುತ್ತದು. ಸೊ ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದರಿಂದ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಒಂದೇ ವಿಡಿಯೋದಲ್ಲೇ. ಆ್ಯಂಡ್ ಈ ರೀತಿ ಕೂಡ ನಾನು ಫ್ಯಾಬ್ರಿಕ್ ಅಂದರೆ ಇದು ಬಟ್ಟೆಯಿಂದ ರೆಡಿಯಾಗಿರುವಂಥ ಫ್ಲವರ್ಸ್ಗಳಿವು. ಆರ್ಟಿಫಿಷಿಯಲ್ ನಮಗೆ 30-40 ರುಪೀಸ್ಗೆ ಸಿಕ್ಬಿಡುತ್ತೆ ಮಾರ್ಕೆಟಲ್ಲಿ. ಸೊ ನಾನು ತೊಗೊಂಡಿದ್ದೀನಿ. ಬಟ್ ಅದೇ ರಬ್ಬರ್ದು ಕೂಡ ನಾನು ಏನು ತೊಗೊಂಡಿದ್ದೀನಿ ಫ್ಲವರ್ ಅದು ತುಂಬ ಯೂಸ್ ಮಾಡ್ತಾ ಇದ್ದೀನಿ ಇತ್ತೀಚಿನ ದಿನದಲ್ಲಿ. ಆ್ಯಂಡ್ ಇವನ್ನ ಇವಾಗ ಬಳಸ್ಕೊಂಡು ನಾನು ಒಂದು ಫೋಟೋ ಶೂಟ್ ಮಾಡ್ತಾ ಇದ್ದೀನಿ ಪ್ರಾಡಕ್ಟ್‌ದು. ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ ಮೀಶೋದಲ್ಲಿ ಆಲ್ರೆಡಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ಒಂದು ಫ್ಲವರ್ ವಾಸ್ ಏನು ಅಂತ ಹೇಳ್ತೀವಿ ಇದಕ್ಕೆ. ನಾವಂತೂ ವಾಸ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಇದರಲ್ಲಿ ಫ್ಲವರ್ ಇಟ್ಟು ನಾವು ಟೇಬಲ್ ಮೇಲೆಲ್ಲ ಡೆಕೋರೇಟ್ ಮಾಡಕ್ಕೆ ಯೂಸ್ ಮಾಡ್ತಾ ಇದ್ವಿ. ಇದು ನನಗೆ 30 ರುಪೀಸ್ಗೆ ಸಿಕ್ಕಿರುವಂಥದ್ದು. ಜಾತ್ರೆಗೆ ಹೋದಾಗ ತೊಗೊಂಡು ಬಂದಿದ್ದೆ ನಾನು. ಬಟ್ ಅದನ್ನ ಈ ರೀತಿ ನಾವು ಟೇಬಲಲ್ಲಿ ಯೂಸ್ ಮಾಡ್ತಾ ಇದ್ವಿ. ಬಟ್ ಆಮೇಲೆ ನನಗನ್ನಿಸ್ತು ಯಾಕೆ ನಾನು ಫೋಟೋ ಶೂಟಲ್ಲಿ ಯೂಸ್ ಮಾಡಬಾರ್ದು ಅಂತ. ಸೊ ಹೀಗಾಗಿ ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಇದನ್ನ ಫೋಟೋ ಶೂಟಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇದೇ ರೀತಿ ನೀವು ಸ್ವಲ್ಪ ಕ್ರಿಯೇಟಿವಿಟಿ ಮಾಡಬೇಕು. ತುಂಬ ಹಣ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗಲ್ಲಿ ಇದರಿಂದ ಮನೇಲೇ ನಿಮ್ಮ ಕಣ್ಣು ಮುಂದೆಯೇ ಎಷ್ಟೋ ಸಾಮಾನುಗಳಿರುತ್ತೆ. ಸೊ ಅವುಗಳನ್ನೇ ತೊಗೊಂಡು ನೀವು ಫೋಟೋ ಶೂಟ್ ಮಾಡ್ಬೋದು. ಸಪ್ರೇಟಾಗಿ ಇದನ್ನೇ ತೊಗೋಬೇಕು, ಅದನ್ನೇ ತೊಗೋಬೇಕಂತ ಇಲ್ಲ. ಏನೂ ಆಗದೆ ಹೋದರೆ ನಿಮಗೆ ರಿಯಲ್ ಫ್ಲವರ್ಸ್ ಎಲ್ಲ ಸಿಗುತ್ತೆ. ರಿಯಲ್ ಫ್ಲವರ್ಸ್ ಅಂದರೆ ಇವಾಗ ನಿಮ್ಮ ಹಿತ್ತಲಲ್ಲಿ ಸುಮಾರು ಗಿಡಗಳಲ್ಲಿ ಅರಳಿದಂಥ ಹೂಗಳಿರುತ್ತೆ. ಅವುಗಳನ್ನ ಕೂಡ ತೊಗೊಂಡು ಫೋಟೋ ಶೂಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಾನೊಂದು ಗ್ಲಾಸ್ ಒಂದು ತೊಗೊಂಡಿದ್ದೀನಿ. ಗ್ಲಾಸಿಂದು ಒಂದು ಕಾಜಿನ ಗ್ಲಾಸ್ ಅಂತ ಹೇಳ್ತೀವಿ ಇದಕ್ಕೆ. ಆ್ಯಂಡ್ ಚಿಕ್ಕದೊಂದು ಗ್ಲಾಸ್ ಕೂಡ ನಾನು ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀನಿ. ಹಳೇದೊಂದಿತ್ತು ಅದು ಒಡೆದೋಯ್ತು. ಸೊ ಇದನ್ನು ತೊಗೊಂಡು ಬಂದಿದ್ದೀನಿ. ಈ 20-30 ರುಪೀಸ್ಗೆ ನಿಮಗೆ ಯಾವುದೇ ಒಂದು ಮಾಲಲ್ಲಿ ಸಿಗುತ್ತೆ. ಬಟ್ ಇದ್ರ ಒಳಗಡೆ ನೀವು ಕ್ಯಾಂಡಲ್ ಎಲ್ಲ ಹಾಕ್ಬೋದು. ಬಟ್ ಸ್ವಲ್ಪ ಸೈಜ್ ನೋಡಿ ತರಬೇಕು. ಓಕೆ. ಆ್ಯಂಡ್ ಈ ರೀತಿ ಕ್ಯಾಂಡಲ್ಸ್ಗಳನ್ನ ಯೂಸ್ ಮಾಡ್ಬೋದು ಫೋಟೋ ಶೂಟ್‌ಗೆ. ನಾನಿವಾಗ ಯೂಸ್ ಮಾಡಿ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ಮೀಶೋ ಆಯಿತು, ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ನಾವು ಫೋಟೋ ಶೂಟ್ ಮಾಡಿ ಹಾಕ್ತೀವಲ್ವ ಪ್ರಾಡಕ್ಟದ್ದು ರಿಯಲ್ ಫೋಟೋಸ್ ಏನಿರುತ್ತೆ ಅದನ್ನ ನೋಡಿ ಆರ್ಡರ್ಸ್‌ಗಳು ಬರುತ್ತೆ. ನೀವೇನಾದರೂ ಫೇಕ್ ಫೋಟೋಸ್‌ಗಳನ್ನ ಹಾಕಿದ್ರಿ, ಅದು ಇದು ಹಾಕಿದರೆ ಆರ್ಡರ್ ಬಂದಿರೋದು ಕೂಡ ನಂತರ ಅವ್ರು ವಾಪಸ್ ಮಾಡ್ತಾರೆ. ಓಕೆ. ಸೊ ಹೀಗೆ ಆಗಬಾರ್ದು ಅಂತ ನಾನಿಲ್ಲಿ ಫ್ಯಾಬ್ರಿಕ್‌ದ್ದೇ ಫ್ಲವರ್ ಟೈಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪಕ್ಕಳಿಗಳನ್ನ ಅಂತ ಹೇಳ್ತೀವಿ ನಾವು. ರೋಸ್‌ದು ಪಂಕುಡಿ ಅಂತ ಕೂಡ ಹೇಳ್ತೀವಿ. ಓಕೆ. ಸೊ ಅವುಗಳನ್ನ ರೆಡಿ ಮಾಡಿದ್ದೀನಿ. ಪ್ರತಿ ಬಾರಿ ಇವಾಗ ಯಾರು ಹೋಗಿ ಮಾರ್ಕೆಟಲ್ಲಿ ಫ್ಲವರ್‌ದೆಲ್ಲ ಗುಲಾಬಿ ಹೂವೆಲ್ಲ ತರಬೇಕು. ಸೊ ನನಗೆ ಬೇಕಂದಾಗ ಸಿಗೋದಿಲ್ಲ. ಸೊ ಮನೇಲಿ ಯಾರು ಹೋಗೋರು ಇರೋದಿಲ್ಲ. ಹೀಗಾಗಿ ನಾನು ಇದೇ ಒಂದು ರೆಡ್ ಕಲರ್‌ದೇ ಫ್ಯಾಬ್ರಿಕಿಂದ ನಾನೇನು ಮಾಡ್ತಾ ಇದ್ದೀನಿ, ಒಂದು ಗುಲಾಬಿದು ಒಂದು ಪಕ್ಕಳಿಗಳನ್ನ ಮಾಡ್ಕೊಂಡ್ಬಿಟ್ಟು ಅದರಿಂದ ಫೋಟೋ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಒಂದು ಆಲ್ರೆಡಿ ನಾನೊಂದು ಮ್ಯಾಟ್ ತೊಗೊಂಡಿದ್ದೆ. ಈ ಮ್ಯಾಟಲ್ಲಿ 2 ಥರ ಬರುತ್ತೆ. ಒಂದು ಜೂಟ್ ಮ್ಯಾಟ್ ಅಂತ ಬರುತ್ತೆ. ಇನ್ನೊಂದು ಈ ರೀತಿ ಪ್ಲಾಸ್ಟಿಕ್ ಬರುತ್ತೆ. ನನಗೆ ಹೋದಾಗ ಜೂಟ್ ಮ್ಯಾಟ್ ಸಿಗಲಿಲ್ಲ. ಸಿಕ್ಕರೆ ತೊಗೊಳ್ಳಿ. ಅದು ಕೂಡ ತುಂಬ ಪ್ರೊಫೆಷನಲ್ ಆಗಿ ಕಾಣಿಸುತ್ತೆ. ಅದಿಲ್ಲ ಅಂತಂದರೆ ನಾನು ಈ ರೀತಿ ತೊಗೊಂಡಿದ್ದೀನಿ. ನಿಮ್ಗೆ ಬೇಕಂದರೆ ಇದನ್ನ ತೊಗೋಬೋದು. ಇವಾಗ ತುಂಬ ಟ್ರೆಂಡಲ್ಲಿ ನಡೀತಾ ಇದೆ. ಇದನ್ನಿಟ್ಟು ಫೋಟೋ ಶೂಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಿ ಇದು ಆಲ್ರೆಡಿ ನಾನು ಬಟ್ಟೆ ಹೇಳಿದ್ದೀನಿ. ಸ್ಯಾಟಿನ್ ಬಟ್ಟೆ ಇದು. ನಾನು ತೊಗೊಂಬರುವಂಥ ನಾರ್ಮಲ್ ಏನು ಪ್ರಾಡಕ್ಟ್ ಮಾಡೋದಕ್ಕೆ ತೊಗೊಂಬರ್ತೀನಲ್ವ ಅದೇ ಇದು ಉಳಿದಿರುವಂಥದ್ದು ಒಂದು ಪೀಸ್ ಇದು. ಸೊ ಇದನ್ನೇ ನಾನಿವತ್ತು ಫೋಟೋ ಶೂಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದೇ ಒಂದು ತುಣುಕು ಯೂಸ್ ಮಾಡಿದ್ದೀನಿ.
ಇದರಲ್ಲಿ ಸುಮಾರು ಥರದ ಒಂದು ಚಿಕ್ಕದು ಮತ್ತು ದೊಡ್ಡ ಸೈಜು, ಓಕೆ, 2 ಸೈಜದು ಗುಲಾಬಿದು ಪಂಕುಡಿ ಅಂತ ಹೇಳ್ತೀವಿ ಅಥವಾ ಪಕಳಿ ಅಂತ ಹೇಳ್ತೀವಿ. ಸೊ ಅವುಗಳನ್ನ ರೆಡಿ ಮಾಡ್ತಾ ಇದ್ದೀನಿ. ಇದನ್ನೇನು ಮಾಡ್ತಾ ಇದ್ದೀನಿ, ಫೋಟೋಶೂಟಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಏನಪ್ಪ ಫೋಟೋಶೂಟಿಗೆ ಹಾಕ್ಬೇಕಂದ್ರೆ ಇದನ್ನೇ ಹಾಕ್ಬೇಕಂತ ಇಲ್ಲ, ಸ್ವಲ್ಪ ಕ್ರಿಯೇಟಿವಿಟಿ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ಐಡಿಯಾಸ್ ನೋಡಿ ನೀವು ಕೂಡ ಏನಾದರೂ ಹೊಸ ಐಡಿಯಾ ತೆಗಿಬೋದು. ಆ ರೀತಿ ಕೂಡ ಫೋಟೋಶೂಟ್ನ ನೀವು ಮಾಡ್ಬೋದು. ಓಕೆ, ಮೀಶೋದಲ್ಲಿ ನಾನು ಇವಾಗ ಒಂದೇ ಒಂದು ಪ್ರಾಡಕ್ಟ್ನ ಹಾಕಿದ್ದೀನಿ. ಇವಾಗ ಲೈವ್ ಆಗಿದೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಅದರದ್ದು ಲಿಂಕ್ ಬೇಕಂದ್ರೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಪ್ರಾಡಕ್ಟ್ದು. ಯಾರಾದರೂ ಬೇಕಂದ್ರೆ ಆರ್ಡರ್ ಹಾಕ್ಬೋದು. ತುಂಬ ಕಡಿಮೆ ಪ್ರೈಸಿಗೆ ಇಟ್ಟಿದ್ದೀನಿ ನಾನು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಗುಲಾಬಿದು ಚಿಕ್ಕ ಸೈಜು ಮತ್ತು ದೊಡ್ಡ ಸೈಜದು ನಾನಿಲ್ಲಿ ಪಂಕುಡಿ ಅಂದರೆ ಇದು ಪಕ್ಕಳಿ ಅಂತ ಹೇಳ್ತೀವಿ ಉತ್ತರ ಕರ್ನಾಟಕ ಕಡೆ. ಸೊ ಅದನ್ನೇ ರೆಡಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಲೈಟರ್ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಪ್ರಾಡಕ್ಟ್ಗಳು ಮಾಡುವಾಗ ಲೈಟರ್ ಯೂಸ್ ಮಾಡಿ ಹೆಚ್ಚು ಸ್ವಲ್ಪ ಸೇಫ್ ಇರುತ್ತೆ. ಮಕ್ಕಳೆಲ್ಲ ಇರ್ತಾರಲ್ವ ಮನೆಯಲ್ಲಿ, ಸೊ ಹೀಗಾಗಿ ನಾನು ಲೈಟರ್ ಯೂಸ್ ಮಾಡ್ತೀನಿ. ನೀವು ಕ್ಯಾಂಡಲೆಲ್ಲ ಯೂಸ್ ಮಾಡಿದ್ರೆ ಏನಾಗುತ್ತೆ, ಸಮ್ಟೈಮ್ಸ್ ಅದು ಎಲ್ಲ ಕರಗಿ ಎಲ್ಲ ಇದನ್ನಾಗ್ಬಿಡುತ್ತೆ, ಡಸ್ಟ್ ಆಗಿಬಿಡುತ್ತೆ ಎಲ್ಲ ಟೇಬಲೆಲ್ಲ. ಸೊ ಹೀಗಾಗಿ ನಾನು ಲೈಟಾಗಿ ಏನು ಮಾಡ್ತೀನಿ ಅಂದರೆ, ಈ ರೀತಿ 10 ರೂಪಾಯಿಗೆ ನಿಮಗೆ ಲೈಟರ್ ಸಿಗುತ್ತೆ. ಆ್ಯಂಡ್ ಬೇಕಂತಂದರೆ ಅದಕ್ಕೆ ಗ್ಯಾಸ್ ಕೂಡ ತುಂಬಿಸ್ಕೋಬೋದು. ಇದ್ರ ವಿಷಯನೇ ಹೇಳ್ತಾ ಇದ್ದೀನಿ ನಾನು ನನ್ನ ವೀಡಿಯೋಸಲ್ಲಿ. ಆ್ಯಂಡ್ ಇದಕ್ಕೆ ಒಂದು 8 ರೂಪಾಯಿ ಕೊಟ್ಟರೆ ಗ್ಯಾಸ್ ಮತ್ತೆ ತುಂಬಿಕೊಡ್ತಾರೆ ಅದ್ರ ಮೇಲೆ. ಮತ್ತೆ ನಿಮಗೆ 15 ದಿನ ಇದು ನಡೆಯುತ್ತೆ. ಸೊ ಲೈಟರ್ ಪದೇ ಪದೇ ಖರೀದಿ ಮಾಡ್ಬೇಕಂತ ಏನೂ ಇಲ್ಲ. ಸೊ ಅದನ್ನು ಜಸ್ಟ್ ತುಂಬಿ ಕೊಡ್ತಾರೆ. ಇದನ್ನ ಯಾರು ತುಂಬಿಕೊಡ್ತಾರೆ ಅಂದರೆ, ಗ್ಯಾಸ್ ಎಲ್ಲ ಮಾರ್ತಾರೆ ನೋಡಿ, ಕಿಚನ್ ಗ್ಯಾಸ್ ಹೇಳ್ತಾ ಇದ್ದೀನಿ ನಾನು, ಒಲೆ ಎಲ್ಲ ಮಾರ್ತಾರಲ್ವ, ಸೊ ಅವ್ರ ಹತ್ರ ಇದಿರುತ್ತೆ. ಸೊ ಇದನ್ನೇ ಗ್ಯಾಸ್ ತುಂಬಿಸಿ ಕೊಡ್ತಾರೆ ಅವರು. ಸೊ ಅದು ಒಂದು 8 ರೂಪಾಯಿ ತಗೋತಾರೆ. ಆ್ಯಂಡ್ 10 ರೂಪಾಯಿಗೆ 12 ರೂಪಾಯಿಗೆ ನಿಮಗಿದು ಲೈಟರ್ ಸಿಕ್ಬಿಡುತ್ತೆ. ಅದನ್ನು ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು. ಯಾಕಂದರೆ ಸ್ಯಾಟಿನ್ ಬಟ್ಟೆ ಏನಿರುತ್ತೆ ಅಂತಂದರೆ ತುಂಬ ಎಳೆ ತೆಗ್ದಾ ಇರುತ್ತೆ ಅದು ಆ್ಯಕ್ಚುಲಿ. ಸೊ ಪ್ರಾಡಕ್ಟ್ ಫಿನಿಶಿಂಗ್ ಬರಬೇಕು ಅಂತಂದರೆ ನಾವು ಈ ರೀತಿ ಸ್ವಲ್ಪ ಸೈಡನ್ನು ಫಿನಿಶಿಂಗೋಸ್ಕರ ಲೈಟರ್ನ ಯೂಸ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಬಂತಿದೆ ಆ್ಯಕ್ಚುಲಿ ಫೋಟೋಶೂಟು. ಆ್ಯಂಡ್ ನನಗೆ ಒಂದೇ ಪ್ರಾಡಕ್ಟ್ನ ಸೇಮ್ ಥರ ನಾನು ಫೋಟೋಶೂಟ್ ಮಾಡಲ್ಲ. ಆವಾಗವಾಗ ಫೋಟೋಶೂಟ್ ಮಾಡೋದನ್ನೆಲ್ಲ ನಾನು ವೀಡಿಯೋಸ್ಗಳು ಹಾಕ್ತಾ ಹೋಗ್ತೀನಿ. ಡೈಲಿ ವ್ಲಾಗ್ ಥರನೇ ಬರುತ್ತೆ ನನ್ನ ವೀಡಿಯೋಸ್ಗಳು. ಸೊ ಮೇ ಬಿ 2 ದಿನಕ್ಕೆ ಒಂದು ಬರ್ಬೋದು ಅಥವಾ 3 ದಿನಕ್ಕೆ ಒಂದು ವೀಡಿಯೋಸ್ ಬರ್ಬೋದು. ಯಾಕಂದರೆ ವೀಡಿಯೋ ಮಾಡೋದು, ಎಡಿಟ್ ಮಾಡೋದು, ಪ್ಲಸ್ ನನ್ನ ಬಿಸ್ನೆಸ್ ಕೂಡ ನಾನಲ್ಲಿ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹೀಗಾಗಿ ನಾನು ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಬಟ್ ಅದೇ ತುಂಬಾ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಸೊ ಹೊಸಬ್ರು ಯಾರಾದರೂ ಇದ್ದೀರಿ ಅಂತಂದರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು, ವೀಡಿಯೋಸ್ ನೋಡಿದಾಗ ಎಲ್ಲ ಇನ್ಫಾರ್ಮೇಷನ್ ಆಲ್ಮೋಸ್ಟ್ ಹೇಳ್ತಾ ಇದ್ದೀನಿ ನಾನು. ಬೇಸಿಕ್ ನಿಮಗೆ ಏನೇನು ಗೊತ್ತಿರಬೇಕು, ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಆ್ಯಂಡ್ ಇದು ಲೈಟರ್ ನನಗೆ ಒಬ್ಬರು ಹೇಳಿದರು, ಸೊ ಲೈಟರ್ ಯೂಸ್ ಮಾಡಿ ಅಂತ. ಸೊ ಅದು ತುಂಬ ಈಸಿ ಅನಿಸ್ತು. ನೋಡಿದ್ರಾ, ಇದು ಸ್ವಲ್ಪ ದೊಡ್ಡ ಪಂಕುಡಿನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಗುಲಾಬಿ ಹೂವಿನ ಥರನೇ ಕಾಣಿಸ್ತಾ ಇದೆ. ಸೊ ಆರ್ಟಿಫಿಷಿಯಲ್ ಇದೆ. ಇದೆಲ್ಲ ಫೋಟೋಶೂಟ್ ಆದಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ ನಾನು. ಮತ್ತೆ ಯೂಸ್ ಬೇಕಂದ್ರೆ ಮತ್ತೆ ಯೂಸ್ ಮಾಡ್ತೀನಿ. ಆ್ಯಂಡ್ ಈ ರೀತಿ ನೀವು ಯೂಸ್ ಮಾಡ್ಬೋದು, ಅಥವಾ ಮಲ್ಟಿಪಲ್ ಒಂದು ರೀತಿಯಿಂದ ಕೂಡ ಯೂಸ್ ಮಾಡ್ಬೋದು. ನಾನಿವಾಗ ಈ ರೀತಿ ಕ್ಯಾಂಡಲ್ನೇ ಇಟ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ. ಓಕೆ, ಸೊ ಫೋಟೋಶೂಟ್ ನಾನಿಲ್ಲಿ 1 ಬೈ 1 ಮಾಡಿ ತೋರಿಸ್ತೀನಿ. ಒಂದು 4 ರಿಂದ 5 ಥರ ಮಾಡಿ ತೋರಿಸ್ತೀನಿ ಫೋಟೋಶೂಟು. ಸೊ ಯಾವ ರೀತಿ ಮಾಡ್ತೀನಿ ಅಂತ ಈ ಒಂದು ಪ್ರಾಡಕ್ಟಿಗೆ, ಮತ್ತು ನೆಕ್ಸ್ಟ್ ಪ್ರಾಡಕ್ಟ್ಗೆ ಮತ್ತೆ ಬೇರೆ ಐಡಿಯಾಸ್ ಯೂಸ್ ಮಾಡ್ತೀನಿ. ಸೊ ಅದ್ರ ವೀಡಿಯೋಸು ಮತ್ತೆ ಬರ್ತಾ ಇರುತ್ತೆ. ಓಕೆ, ಆ್ಯಂಡ್ ಡೈಲಿ ನೋಡಿ ಈ ರೀತಿ ಕಾಣಿಸುತ್ತೆ. ನೀವು ಬೇಕಂದರೆ ನಾರ್ಮಲಿ ಡಿನ್ನರ್ ಎಲ್ಲ ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲ ಮಾಡ್ತಾರಲ್ವ, ಸೊ ಅವಾಗೂ ಕೂಡ ಯೂಸ್ ಮಾಡ್ತಾರೆ. ಸೊ ನಾರ್ಮಲಿ, ಸೊ ಹೀಗಾಗಿ ನಾನು ಇದನ್ನು ಸ್ವಲ್ಪ ಐಡಿಯಾ ತೊಗೊಂಡಿರೋದು ಅಷ್ಟೇ. ಓಕೆ, ಸೊ ಪ್ರಾಡಕ್ಟನ್ನು ನಾನಿಲ್ಲಿ ಇಡ್ತಾ ಇದ್ದೀನಿ. ಇವಾಗ ಮೊದಲು ನಾನು ರೆಡ್ ಕಲರ್ದು ಮೀಶೋದಲ್ಲಿ ಪ್ರಾಡಕ್ಟನ್ನು ಇದು ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಪಿಂಕ್ ಕಲರ್ದು ಮಾಡಬೇಕಾಗಿತ್ತು. ಸೊ ಪಿಂಕ್ ಕಲರ್ದು ಇವತ್ತು ಫೋಟೋಶೂಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಕೂಡ ಪ್ರಾಡಕ್ಟ್ ನಾನು ಹಾಕ್ತೀನಿ. ಮೇ ಬಿ ಇದ್ರದ್ದು ಪ್ರಾಡಕ್ಟ್ ಕೂಡ ಡೀಟೇಲ್ಸ್ ಆಯಿತು, ಮತ್ತು ಈ ಒಂದು ಪ್ರಾಡಕ್ಟ್ನ ನಾನು ಏನು ಇದನ್ನು ಮಾಡ್ತೀನಿ, ಮೀಶೋದಲ್ಲಿ ಹಾಕ್ತೀನಿ. ಸೊ ಅದರದ್ದು ವೀಡಿಯೋ ಬರುತ್ತೆ. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಯಾವ ರೀತಿ ಇರುತ್ತೆ ಅಂತ. ಸೊ ನೀವು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದರೆ ಮಾಡಿ. ಸೊ ಇಲ್ಲಿ ಇದ್ರದ್ದು ಫೋಟೋಶೂಟ್ನ ಮಾಡ್ತಾ ಇದ್ದೀನಿ. ಸೊ ಬಿಫೋರು ಮತ್ತು ಆಫ್ಟರ್ ಫೋಟೋಶೂಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಪ್ರಾಡಕ್ಟ್ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಈ ರೀತಿ ಕೂಡ ನಾನೊಂದು ಫೋಟೋಶೂಟ್ ಮಾಡಿದ್ದೀನಿ. ಇದು ತುಂಬಾ ಚಾರ್ಮಾಗಿ ಕಾಣಿಸ್ತಿದೆ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ಬಟ್ ಆದರೆ ಇದರಲ್ಲಿ ನಾನು ರಿಯಲ್ ಕಲರ್ ಏನಿದೆ ಅದನ್ನು ಹೈಡ್ ಮಾಡಿಲ್ಲ. ರಿಯಲ್ ಕಲರ್ ಏನಿದೆ ಅದೇ ಇದೆ ಆ್ಯಕ್ಚುಲಿ. ಜಸ್ಟ್ ನಾನು ಶೇಡ್ ಕೊಟ್ಟಿದ್ದೀನಿ ಅಷ್ಟೇ. ಸೊ ನೀವು ಫೋಟೋನ ಸ್ವಲ್ಪ ಎಡಿಟ್ ಮಾಡಿದ್ರಿ ಅಂತಂದರೆ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಇವಾಗ ಸೆಕೆಂಡ್ ಫೋಟೋ ತೆಗಿತಾ ಇದ್ದೀನಿ. ಸೊ ಸೆಕೆಂಡ್ ಫೋಟೋನ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ನಾನೊಂದು ಫ್ಲವರ್ ಪಾಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಡಾರ್ಕ್ ಕಲರ್ ಯೂಸ್ ಮಾಡಿ. ನಾನು ಹೇಳೋದಂದರೆ, ಇವಾಗ ನಂದು ಲೈಟ್ ಕಲರ್ ಪ್ರಾಡಕ್ಟ್ ಇದೆ, ಪಿಂಕ್ ಕಲರು ಅಲ್ವಾ. ಸೊ ಮೆರೂನ್ ಕಲರ್ ಏನಿದೆ ಅಲ್ವಾ, ಇದು ಸ್ವಲ್ಪ ಡಾರ್ಕ್ ಕಲರ್ ಇದೆ. ಹೀಗಾಗಿ ಈ ರೀತಿ ಕಾಂಬಿನೇಷನ್ ನೀವು ತೊಗೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ಫೋಟೋಶೂಟ್ಗೆ. ಆ್ಯಂಡ್ ಒಂದೇ ಸಾರಿ ಫೋಟೋಶೂಟ್ ಮಾಡೋದು ಈ ರೀತಿ, ಏನು 10 ಸಾರಿ ಮಾಡಬೇಕಾಗಿಲ್ಲ. ಒಂದು ಸಾರಿ ಒಂದು ಪ್ರಾಡಕ್ಟ್ ಹಾಕುವಾಗ ಮೀಶೋದಲ್ಲಿ ಒಂದು ಪ್ರಾಡಕ್ಟಿದ್ದು ಫೋಟೋಶೂಟು 2 ರಿಂದ 3 ಫೋಟೋ ಬೇಕಾಗುತ್ತೆ ನಮಗೆ. ಓಕೆ, ಸೊ ಇದನ್ನು ಆ್ಯಕ್ಚುಲಿ ನಾನು ಸೆಟ್ ಮಾಡುವಾಗ ತುಂಬಾ ಕಷ್ಟ ಆಯಿತು. ಹಿಂದ್ಗಡೆ ನಾನು ಲೈಟರ್ ಇಟ್ಟಿದ್ದೀನಿ ಸ್ವಲ್ಪ ಸಪೋರ್ಟಿಗೋಸ್ಕರ, ಬಟ್ ಅದರದ್ದು ಶೋ ಆಗ್ತಾ ಇತ್ತು. ಓಕೆ, ಸೊ ಈ ರೀತಿಯಲ್ಲಿ ಹಿಂದ್ಗಡೆ ಇಟ್ಟಿರೋಂಥ ಪ್ರಾಡಕ್ಟ್ ಏನು ಸಪೋರ್ಟಿಗೆ ಇಟ್ಟಿರ್ತೀವಿ ಅದು ಕಾಣಿಸ್ಬಾರ್ದು. ಮತ್ತು ಪ್ರಾಡಕ್ಟ್ ಶೇಪ್ ಕೂಡ ಕರೆಕ್ಟಾಗಿ ವಿಸಿಬಲ್ ಇರಬೇಕು. ಅಂದಾಗ ಮಾತ್ರ ನಿಮಗೆ ಕಸ್ಟಮರ್ ನೋಡಿ ಆರ್ಡರ್ ಕೊಡ್ತಾರೆ.
ಅವ್ರು ನೋಡ್ದೇನೆ ಹಾಗೆ ಆರ್ಡರ್ ಕೊಟ್ಟರೆ ನಂತರ ಕ್ಯಾನ್ಸಲ್ ಆಗುತ್ತೆ, ರಿಟರ್ನ್ ಎಲ್ಲ ಬರುತ್ತೆ. ಅದೆಲ್ಲ ತಲೆನೋವು ಒಂದು ರೀತಿಯಿಂದ ಹೇಳಬೇಕು ಅಂದರೆ. ಸೊ ಅದೆಲ್ಲ ಆಗಬಾರ್ದು ಅಂದರೆ ತುಂಬ ಕ್ಲಿಯರಾಗಿ ಫೋಟೋ ಶೂಟ್ ಮಾಡಿ, ಕ್ಲಿಯರ್ ಟ್ರಾನ್ಸ್ಪರೆಂಟ್ ಇಡಿ ಪ್ರಾಡಕ್ಟ್ ಬಗ್ಗೆ ಏನಿದೆಯೋ ಅದನ್ನೇ ಹಾಕಿ ಫೋಟೋಸ್. ಸೊ ಅಂದಾಗ ಮಾತ್ರ ನಿಮಗೆ ರಿಟರ್ನ್ ಬರೋದು ತುಂಬಾ ಕಡಿಮೆ ಆಗುತ್ತೆ ಪ್ರಾಡಕ್ಟ್ದು. ಸೊ ಇವಾಗ ಈ ರೀತಿ ಕಾಣಿಸ್ತಾ ಇದೆ. ಸೊ ಇದನ್ನು ನಾನು ಇವಾಗ ಫೋಟೋ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದು ಆಫ್ಟರ್ ಯಾವ ರೀತಿ ಫೋಟೋ ಕಾಣಿಸ್ತಾ ಇದೆ ಅಂತ ಸೊ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇದು ಇವಾಗ ನೋಡಿದ್ರೆ ಸೊ ನೆಕ್ಸ್ಟ್ ಫೋಟೋ ನೋಡೋಣ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರಾಡಕ್ಟ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈ ರೀತಿ ಕೂಡ ನೀವು ಫೋಟೋ ಶೂಟ್ ಮಾಡ್ಬೋದು. ತುಂಬ ಈಸಿಯಾಗಿದೆ, ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಯಾವ ಫೋಟೋ ನಿಮಗೆ ತುಂಬ ಇಷ್ಟ ಆಯ್ತು ಅಂತ ಹೇಳಿ ಇವಾಗ ಥರ್ಡ್ ನಾನು ಫೋಟೋನ ಕ್ಲಿಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಮಗೆ ಮೀಶೋದಲ್ಲಿ 4 ಫೋಟೋ ಆದರೂ ಬೇಕಾಗುತ್ತೆ, 3ರಿಂದ 4, ಅಥವಾ ನಿಮ್ಮ ಹತ್ರ ಇಲ್ಲ ಅಂದರೆ 2ರಿಂದ 3 ಫೋಟೋ ನೀವು ಹಾಕ್ಬೋದು. ಬಟ್ ಅವ್ರು 4 ಫೋಟೋಸ್ಗೋಸ್ಕರ ಅಲೌ ಮಾಡ್ತಾ ಇದ್ದಾರೆ. ಸೊ ಇವಾಗ ಈ ಒಂದು ಫೋಟೋ ಶೂಟ್ಗೆ ನಾನಿಲ್ಲಿ ಈ ರೀತಿ ಒಂದು ಏನು ಫ್ಲವರ್ದು ಏನಿತ್ತಲ್ವ, ರಬ್ಬರ್ ಫ್ಲವರ್ ಅಂತ ಹೇಳ್ತೀವಿ, ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ನೋಡ್ಕೊಂಬಿಟ್ಟು ಯಾವ ಒಂದು ಶೇಪಲ್ಲಿ ಇಡ್ಬೋದು ಅಂತ ಸ್ವಲ್ಪ ನೋಡಬೇಕು. ಸ್ವಲ್ಪ ಸ್ಟ್ರಗಲ್ ಇರುತ್ತೆ ಆ್ಯಕ್ಚುಲಿ. ಫೋಟೋ ಶೂಟ್ ಮಾಡೋದು ಈಸಿ ಇಲ್ಲ. ಫೋಟೋ ಶೂಟ್ ಮಾಡುವಾಗ ತುಂಬ ಸಮಾಧಾನದಿಂದ ನೋಡಿಕೊಂಡು ಕಾನ್ಸಂಟ್ರೇಟ್ ಕೊಟ್ಟು ಫೋಟೋನ ತೆಗಿಬೇಕು. ಸೊ ಇವಾಗ ಇದು ಈ ರೀತಿ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇದ್ದೀರಿ. ಇದನ್ನು ನಾನು ಇವಾಗ ಫೋಟೋ ತೆಗೆದು ತೋರಿಸ್ತೀನಿ, ಆಫ್ಟರ್ ಫೋಟೋ ಇದು ಯಾವ ರೀತಿ ಕಾಣಿಸುತ್ತೆ ಅಂತ. ಓಕೆ, ಸೊ ಒಂದು 3ರಿಂದ 4 ಫೋಟೋನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಫೋಟೋ ನೀವು ತೆಗೆದುಬಿಟ್ಟು ಅಪ್ಲೋಡ್ ಮಾಡ್ಬೋದು. ಕೇವಲ ನಾನಿಲ್ಲಿ ಹೇರ್ ಬೋಸ್ಗಳನ್ನ ಫೋಟೋ ಶೂಟ್ ಮಾಡ್ತಾ ಇದ್ದೀನಿ. ನೀವು ಚೂಡಿದಾರ ಮಾಡ್ತಾ ಇದ್ರಿ ಅಥವಾ ಬೇರೆ ಯಾವುದೋ ಪ್ರಾಡಕ್ಟ್ ಮಾಡ್ತಾ ಇದ್ದೀರಿ ಅಂದರೆ ತುಂಬ ಕ್ಲಿಯರಾಗಿ ಫೋಟೋಸ್ನ ಶೂಟ್ ಮಾಡಿ ಹಾಕಿ. ಓಕೆ, ಸೊ ಇವಾಗ ಆಫ್ಟರ್ ಫೋಟೋ ಯಾವ ರೀತಿ ಇದು ಕಾಣಿಸುತ್ತೆ ಅಂತ ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ನೀವು ಸೆಟ್ ಆದಮೇಲೆ ಸೊ ಇಲ್ಲಿಂದ ಬೇಕಂದರೆ ನೀವು ಸೈಡಲ್ಲಿ ಬೇರೆ ಪ್ರಾಡಕ್ಟ್ಗಳನ್ನ ಇಡ್ಬೋದು. ಓಕೆ, ನಾನು ಇಲ್ಲಿಗೆ ಹಾಗೆ ಇಟ್ಟು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನನ್ನ ಹತ್ರ ಕೆಲವೊಂದು ಚಿಕ್ಕ ಚಿಕ್ಕದು ಈ ರೀತಿ ಪ್ಲ್ಯಾಂಟ್ಸ್ಗಳಿತ್ತು. ಸೊ ಅವುಗಳು ಕೂಡ ಇಟ್ಟಿದ್ದೀನಿ ನಾನು ಸ್ಟುಡಿಯೋದಲ್ಲಿ. ಸೊ ಸಮ್ಟೈಮ್ಸ್ ಬೇಕಂದರೆ ಯೂಸ್ ಮಾಡೋಣ ಅಂತ. ಬಟ್ ಅವನ್ನೆಲ್ಲ ಆ್ಯಡ್ ಮಾಡಿ ನೋಡಿ, ಸ್ವಲ್ಪ ಕಂಪೇರ್ ಮಾಡಿ ನೋಡಿ, ತುಂಬಾ ಗಜಿಬಿಜಿ ಅನ್ನಿಸ್ತಾ ಇತ್ತು ಅಲ್ವಾ. ಸೊ ಹೀಗಾಗಿ ನಾನು ಇದನ್ನು ಇಡಬಾರ್ದು ಅಂತ ನಂತರ ಡಿಸೈಡ್ ಮಾಡಿದೆ. ನೋಡಿ, ಈ ರೀತಿಯಲ್ಲಿ ಇಟ್ಟಾಗ ಪ್ರಾಡಕ್ಟ್ ಅದು ಮುಚ್ಚೋಗ್ಬಿಡುತ್ತೆ ಮಧ್ಯದಲ್ಲಿ. ಆ್ಯಂಡ್ ಸುಮಾರು ಪ್ರಾಡಕ್ಟ್ಗಳನ್ನ ಇಟ್ಟು ಫೋಟೋ ತೆಗಿಯೋಕ್ಕೆ ಹೋಗಬೇಡಿ. ಸಿಂಪಲ್ಲಾಗಿ ಪ್ಲೇನ್ ಆಗಿರಲಿ ಅಥವಾ ಒಂದೇ ಒಂದು ವಸ್ತುವಿನ ಜೊತೆ ಈ ರೀತಿ ಇಟ್ಟು ಫೋಟೋ ತೆಗಿಬೇಕು. ಇವಾಗ ಇದನ್ನಿಷ್ಟೇ ನಾನಿಲ್ಲಿ ಫೋಟೋನ ತೆಗಿತಾ ಇದ್ದೀನಿ. ಹೇಗೆ ಬಂತು ಅಂತ ನೋಡೋಣ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಫೋಟೋ ಶೂಟು ಆದಮೇಲೆ ಫೋಟೋ ಹೇಗೆ ಕಾಣಿಸ್ತಾ ಇದೆ ಅಂತ. ಈ ಫೋಟೋ ನಾನು ಅಪ್ಲೋಡ್ ಮಾಡ್ತೀನಿ ಮೀಶೋದಲ್ಲಿ. ಸೊ ಇದೇ ರೀತಿಯ ಫೋಟೋಸ್ಗಳನ್ನ ನೀವು ಫೈನಲ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಮೇನ್ ಅಂತಂದು ಇದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಇರಲಿ. ಇನ್ನೊಂದು ಇವಾಗ ಮತ್ತೊಂದು ಫೋಟೋ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಾರ್ಮಲಿ ಫೇರಿ ಟೈಲ್ದು ಈ ರೀತಿ ನಾನು ಇದನ್ನು ಏನು ಲೈಟ್ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಫೇರಿ ಟೈಲ್ ಒಂದು ಲೈಟ್ ಅಂತ ಕೂಡ ಹೇಳ್ತಾರೆ. ಸೊ ಇದು ಇವಾಗಿಂದಲ್ಲ, ನನ್ನ ಹತ್ರ ಒಂದು 4-5 ವರ್ಷ ಆಯಿತು ಆವಾಗಿಂದ ಇರೋದಿದೆ ಆ್ಯಕ್ಚುಲಿ. ಸೊ ಇದು ತುಂಬಾ ಚೆನ್ನಾಗಿ ಬರುತ್ತೆ, ಒಳ್ಳೆ ಕ್ವಾಲಿಟಿ ತರಿಸಿದ್ರೆ. ಸೊ ಇದನ್ನು ಕೂಡ ಇಟ್ಟು ನೀವು ಸಿಂಪಲ್ಲಾಗಿ ಇದೇ ರೀತಿಯ ಫೋಟೋ ಶೂಟ್ನ ಮಾಡ್ಬೋದು. ನಾನು ಏನೂ ಇಡಲ್ಲ, ಜಸ್ಟ್ ಲೈಟಿನ ಜೊತೆಗೆ ಈ ಒಂದು ಫೋಟೋನ ಇಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ. ಒಂದು 3-4 ಟೈಪ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಿಂದ ನಿಮಗೆ ಸ್ವಲ್ಪ ಐಡಿಯಾ ಬರುತ್ತೆ ಯಾವ್ಯಾವ ರೀತಿ ನಾವು ಫೋಟೋ ಶೂಟ್ ಮಾಡ್ಬೋದು ಅಂತ. ಬಟ್ ಲೈಟಿಂಗ್ ತುಂಬ ಚೆನ್ನಾಗಿರಬೇಕು ಫೋಟೋ ಶೂಟಲ್ಲಿ ಮುಖ್ಯವಾಗಿ. ಮತ್ತು ಬ್ಯಾಕ್ಗ್ರೌಂಡ್ ಕ್ಲೀನಾಗಿರಬೇಕು. ಮತ್ತು ಲೈಟ್ ಫೋಕಸ್ ಇರಬೇಕು. ಯಾವುದಾದ್ರು ಕಿಟಕಿ ಅಥವಾ ಬೆಳಕಿದ್ದಲ್ಲೇ ಫೋಟೋಸ್ನ ತೆಗೆಯೋದಕ್ಕೆ ಟ್ರೈ ಮಾಡಿ. ಅದರ್ವೈಸ್ ಲೈಟ್ ಪ್ರಾಪರ್ ಇರಬೇಕು, ಅಂದಾಗ ಮಾತ್ರ ಫೋಟೋನ ತೆಗಿಬೋದು ನಾವು. ಓಕೆ, ಸೊ ನಾನು ಈ ರೀತಿ ಎಲ್ಲ ಆ್ಯಡ್ ಮಾಡ್ತಾ ಇರ್ತೀನಿ. ಫೆರಿ ಲೈಟು ಮತ್ತು ಅದು ಇದು ಅಂತ ಯೂಸ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಒಂದು ಪ್ರಾಡಕ್ಟ್ನ ನಾವು ಸೆಟ್ ಮಾಡುವಾಗ ಸುಮಾರು ಥರದ ಆ್ಯಂಗಲ್ಸಲ್ಲಿ ನೋಡಬೇಕಾಗುತ್ತೆ. ಆ್ಯಂಡ್ ಅದೇ ರೀತಿ ನೋಡಿಕೊಂಡು ನಮಗೆ ಬೆಸ್ಟ್ ಅನಿಸಿದ ಒಂದು ಆ್ಯಂಗಲಲ್ಲಿ ಫೋಟೋ ಶೂಟ್ನ ಮಾಡಬೇಕಾಗುತ್ತೆ. ಇವಾಗ ನಾನು ಇಟ್ಟಿರೋದು ಆ್ಯಂಗಲ್ ನನಗೆ ಇಷ್ಟ ಆಗಲಿಲ್ಲ. ಸೊ ನಾನು ಏನು ಮಾಡ್ತೀನಿ, ಇದು ಈ ರೀತಿ ಇಡಬಾರ್ದು ಆ್ಯಕ್ಚುಲಿ, ಸ್ವಲ್ಪ ಉಲ್ಟಾ ಮಾಡಿ ಇಡಬೇಕಾಗಿತ್ತು. ಸೊ ಇದೆಲ್ಲ ಸ್ವಲ್ಪ ಲಕ್ಷ್ಯ ಇರಬೇಕು. ಕೆಲವರು ಹಾಗೆ ತೆಗೆದು ಹಾಗೆ ಹಾಕಿಬಿಡ್ತಾರೆ ಫೋಟೋಸ್ನ. ಸೊ ಏನು ಮಾಡಿ ಅಂತಂದರೆ ಈ ರೀತಿ ಎಲ್ಲ ಫೋಟೋಸ್ಗಳನ್ನ ಪ್ರತಿಯೊಂದು ಆ್ಯಂಗಲಲ್ಲಿ ನೋಡಿ ನಿಮ್ಗೆ ಯಾವುದು ಸರಿ ಅನಿಸುತ್ತೋ ಆ ರೀತಿಯಲ್ಲಿ ಇಡ್ಬೋದು. ಓಕೆ, ಸೊ ಇದು ನನಗೆ ಫೈನಲ್ ಅನ್ನಿಸ್ತಾ ಇದೆ. ಸೊ ಇದನ್ನೇ ನಾನು ಇವಾಗ ಫೋಟೋ ಶೂಟ್ ಮಾಡ್ತೀನಿ. ಹಿಂದ್ಗಡೆ ನಾನು ಗ್ಲಾಸಿಂದು ಒಂದು ಚಿಕ್ಕ ಒಂದು ಇದನ್ನು ಇಟ್ಟಿದ್ದೀನಿ. ಸೊ ಅದರಿಂದ ಅದು ಸ್ಲಿಪ್ ಆಗ್ತಾ ಇದೆ ಅಷ್ಟೇ, ಯಾಕಂದರೆ ಹಿಂದ್ಗಡೆ ಮೆಟಲ್ದು ಕ್ಲಿಪ್ ಹಾಕಿದ್ದೀನಿ ಅಲ್ವಾ. ಸೊ ಹೀಗಾಗಿ ಸೊ ಇವಾಗ ಇದು ಪರ್ಫೆಕ್ಟಾಗಿ ಕೂತಿದೆ. ಇವಾಗ ಫೋಟೋ ಶೂಟ್ ಮಾಡೋಣ. ಸೊ ಇದು ಆಫ್ಟರ್ ಫೋಟೋ ಶೂಟು ಕಾಣಿಸ್ತಾ ಇರುವಂಥದ್ದು. ಇದು ಹೇಗೆ ಕಾಣಿಸ್ತಾ ಅಂತ ಖಂಡಿತ ಕಾಮೆಂಟ್ ಮಾಡಿ. ಥರ್ಡ್ ಇನ್ನೊಂದು ಫೋಟೋಸ್ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ರೀತಿ ಕಾಸ್ಮೆಟಿಕ್ ಕೂಡ ನಾವು ನಮ್ಮ ಹತ್ರ ಏನಿರುತ್ತೆ ಅದನ್ನೇ ಇಟ್ಟು ಕೂಡ ಫೋಟೋ ಶೂಟ್ ಮಾಡ್ಬೋದು. ಸೊ ಈ ರೀತಿ ಕೂಡ ಫೋಟೋ ಶೂಟ್ ಮಾಡೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನಾನಿಲ್ಲಿ ಬ್ಲಷ್ ಇಟ್ಟಿದ್ದೀನಿ ಮತ್ತು ಲಿಪ್ಸ್ಟಿಕ್ ಇಟ್ಟಿದ್ದೀನಿ. ನೀವು ಬೇಕಾದ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಬೋದು. ನಿಮ್ಮ ಪ್ರಾಡಕ್ಟಿಗೆ ಅದು ಸೂಟ್ ಆಗ್ತಿರ್ಬೇಕು. ಸ್ವಲ್ಪ ನೋಡ್ಕೊಂಡ್ಬಿಟ್ಟು ನೀವು ಅದನ್ನು ಯೂಸ್ ಮಾಡ್ಬೋದು. ಇದು ಕೂಡ ಒಂದು ಇವಾಗ ತುಂಬಾ ಟ್ರೆಂಡಲ್ಲಿ ನಡೀತಾ ಇರುವಂಥದ್ದು. ಸೊ ಈ ರೀತಿ ಕೂಡ ನೀವು ಫೋಟೋ ಶೂಟ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಫೋಟೋ ಶೂಟ್ ಹೇಗೆ ಆದಮೇಲೆ ನಾನು ಫೋಟೋ ತೆಗೆದ್ಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ನಾನು ಬ್ಲಷ್ ಇಟ್ಟಿದ್ದೀನಿ ಮತ್ತು ಲಿಪ್ಸ್ಟಿಕ್ ಇಟ್ಟಿದ್ದೀನಿ. ನೀವು ಬೇಕಂದರೆ ಬ್ರಷ್ ಯೂಸ್ ಮಾಡ್ಬೋದು. ನಾರ್ಮಲಿ ಮೇಕಪ್ ಮಾಡ್ತಾರಲ್ಲ ಬ್ರಷಸ್ ಇರುತ್ತೆ, ಅವುಗಳನ್ನ ಯೂಸ್ ಮಾಡಿ, ಅಥವಾ ಬೇರೆ ಯಾವುದಾದ್ರೂ ಫೌಂಡೇಶನ್ ಯೂಸ್ ಮಾಡ್ಬೋದು.
ಓಕೆ. ಸೊ ಅದಿಲ್ಲ ಅಂತಂದರೆ ಕಾಜಲ್ ಆಯಿತು, ಕಾಜಲ್ ಯೂಸ್ ಮಾಡಬೇಡಿ, ಬಟ್ ಆದರೆ ರೆಡ್ ಕಲರ್ ಇವಾಗ ಲಿಪ್ಸ್ಟಿಕ್ ಎಲ್ಲ ಯೂಸ್ ಮಾಡ್ಬೋದು, ನೇಲ್ ಪಾಲಿಶ್ ಯೂಸ್ ಮಾಡ್ಬೋದು. ಸೊ ಅವೆಲ್ಲ ಪ್ರಾಡಕ್ಟ್ಗಳನ್ನಿಟ್ಟು ಫೋಟೋಶೂಟು ಮಾಡಿ. ಸೊ ಇದು ಆಫ್ಟರ್ ಫೋಟೋಶೂಟು ಇದು ಈ ರೀತಿ ಕಾಣಿಸ್ತಾ ಇದೆ. ಆ್ಯಂಡ್ ನಾನಿಲ್ಲಿ ಸ್ವಲ್ಪ ಲಿಪ್ಸ್ಟಿಕ್ನ ಕಡಿಮೆ ಮಾಡಿದ್ದೀನಿ, ಅಂದರೆ ತೆಗೆದಾಕಿದ್ದೀನಿ, ಸ್ವಲ್ಪ ಸೈಡಲ್ಲಿ ಕಟ್ ಮಾಡಿದ್ದೀನಿ. ಬಟ್ ಬ್ಲಷ್ ಕಾಣೋ ಹಾಗೆ ಮಾಡಿದ್ದೀನಿ, ಯಾಕಂದರೆ ಎರಡು ಪ್ರಾಡಕ್ಟ್ಗಳು ಒಂಥರ ಕಾಣ್ತಾ ಇತ್ತು. ಸೊ ನಂತರ ಈ ರೀತಿ ಮಾಡಿದ್ದೀನಿ. ಓಕೆ. ಸೊ ಈ ರೀತಿ ನೀವೆಲ್ಲ ಫೋಟೋಶೂಟನ್ನ ಮಾಡ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ನಾನು ಫೋಟೋಶೂಟ್ ಮಾಡೋದನ್ನು ತೋರಿಸಿದ್ದೀನಿ. ಆ್ಯಂಡ್ ನಿಮಗೆ ಇನ್ನೂ ಸಹ ಸುಮಾರು ಒಂದು ಐಡಿಯಾಸ್ಗಳಿದೆ ಫೋಟೋಶೂಟ್ ಮಾಡೋದಕ್ಕೆ, ನಾನು ಮಾಡ್ತೀನಿ ಅಂತ ಅನ್ನೋದಿದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ಓಕೆ. ಆ್ಯಂಡ್ ನಿಮಗೆ ಯಾವ ಫೋಟೋ ತುಂಬ ಚೆನ್ನಾಗಿ ಅನ್ನಿಸ್ತು, ವಿತ್ ಕಾಸ್ಮೆಟಿಕ್ ಅಥವಾ ವಿತೌಟ್ ಕಾಸ್ಮೆಟಿಕ್, ಫೇರಿ ಲೈಟ್ ಜೊತೆ ಮಾಡಿದ್ದು, ಅಥವಾ ಯಾವ ಫೋಟೋ ನಿಮ್ಗೆ ತುಂಬ ಇಷ್ಟ ಆಯಿತು, ಪ್ಲೀಸ್ ಕಾಮೆಂಟ್ ಮಾಡಿ. ಮತ್ತು ಯಾವ್ಯಾವ ಊರಿಂದ ನಾನು ವೀಡಿಯೋಸ್ ನೋಡ್ತಾ ಇದ್ದೀನಿ, ನಿಮ್ಮ ಊರಿನ ಹೆಸರಿನ ಜೊತೆಗೆ ತಪ್ಪದೇನೆ ನಿಮ್ಮ ಅಭಿಪ್ರಾಯವನ್ನ ಈ ಚಾನಲ್ ಬಗ್ಗೆ ಏನಿದೆ ಅಂತ ಪ್ಲೀಸ್ ಹೇಳಿ. ನಾನು ನಿಮ್ಮೆಲ್ಲರ ಕಮೆಂಟ್ಗೆ ಓದ್ತಾ ಇರ್ತೀನಿ. ಆ್ಯಂಡ್ ಎಲ್ಲರ ಕಮೆಂಟ್ಗೆ ಉತ್ತರಿಸೋದಕ್ಕೆ ನಾನು ಪ್ರತಿದಿನ ಕಾಯ್ತಾ ಇರ್ತೀನಿ. ಸೊ ಇಂಟ್ರೆಸ್ಟ್ ಇದೆ ಅಂತಂದರೆ ಎಸ್, ವೀಡಿಯೋಸ್ನ ರೆಗ್ಯುಲರಾಗಿ ನೋಡಿ. ಆ್ಯಂಡ್ ನೆಕ್ಸ್ಟ್ ನಾನು ಮೀಶೋದಲ್ಲಿ ನನ್ನ ಬಿಸ್ನೆಸ್ ಯಾವ ರೀತಿ ನಡೀತಾ ಇದೆ ಪ್ರತಿಯೊಂದು ಮಾಹಿತಿ ನಿಮಗೆ ಟ್ರಾನ್ಸ್ಪರೆಂಟ್ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಮತ್ತೊಂದು, ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಓಕೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಆ್ಯಂಡ್ ಹೊಸಬ್ರಿದ್ರೆ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.